First question, state Henry's law. Write its mathematical expression. Henry's law statement ಬರಬೇಕು ಆ್ಯಂಡ್ ಅದರ ಜೊತೆಗೆ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಸೊ ಸ್ಟೇಟ್ಮೆಂಟ್ ಹೀಗಿದೆ: ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ವೇಪರ್ ಫೇಸ್ ಈಸ್ ಪ್ರಪೋರ್ಷನಲ್ ಟು ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್. ವೇಪರ್ ಫೇಸಲ್ಲಿ ಆ ಗ್ಯಾಸ್ನ ಪಾರ್ಷಿಯಲ್ ಪ್ರೆಷರು ಅದರ ಮೋಲ್ ಫ್ರ್ಯಾಕ್ಷನ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಇದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ P ಈಕ್ವಲ್ಸ್ KH ಇಂಟು xi. P ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್, KH ಹೆನ್ರೀಸ್ ಲಾ ಕಾನ್ಸ್ಟೆಂಟ್, xi is the mole fraction. Next question, state Raoult's law. Write its mathematical expression. ಇಲ್ಲಿ ಕೇಳಿರುವಂಥದ್ದು ರೌಲ್ಟ್ಸ್ ಲಾ ಸ್ಟೇಟ್ಮೆಂಟು ಆ್ಯಂಡ್ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಅದರ ಸ್ಟೇಟ್ಮೆಂಟ್ ಹೀಗಿದೆ: ಫಾರ್ ಎ ಸೊಲ್ಯೂಷನ್ ಆಫ್ volatile liquids, the partial vapor pressure of each component of the solution is directly proportional to its mole fraction present in solution. ಸೊ ಇಲ್ಲಿ ಒಂದು ಸೊಲ್ಯೂಷನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಯಾವ ಸೊಲ್ಯೂಷನ್ ಅಂದರೆ ಅದು ವಾಲೆಟೈಲ್ ಲಿಕ್ವಿಡ್ಸಿಂದ ಆಗಿರುವಂತಹ ಸೊಲ್ಯೂಷನ್. ಸೊ ವಾಲೆಟೈಲ್ ಲಿಕ್ವಿಡ್ಸ್ ಅಂದರೆ ಆವಿಯಾಗುವಂಥದ್ದು. ಸೊ ಆ ಸೊಲ್ಯೂಷನಲ್ಲಿ ಇರುವಂಥ ಪ್ರತಿಯೊಂದು ಕಾಂಪೋನೆಂಟ್ಗಳ ಪಾರ್ಷಿಯಲ್ ವೇಪರ್ ಪ್ರೆಷರು ಆ ಕಾಂಪೋನೆಂಟ್ಗಳ ಮೋಲ್ ಫ್ರ್ಯಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹೀಗಿದೆ: P1 ಈಕ್ವಲ್ಸ್ P1 ನಾಟ್ xi1. P1 ನಾಟ್ ಅಂತ ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, xi1 ಈಸ್ ಮೋಲ್ ಫ್ರ್ಯಾಕ್ಷನ್, P1 ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್. ನೆಕ್ಸ್ಟ್ ಒನ್, Hoods-Fittig reaction. A mixture of an alkyl halide and aryl halide gives an alkyl arene when treated with sodium in a dry ether and is called Hoods-Fittig reaction. ಇಲ್ಲಿ ಒಂದು ಮಿಕ್ಸರ್ನ ತೊಗೊಂಡಿದ್ದಾರೆ, ದಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಅರೈಲ್ ಹ್ಯಾಲೈಡ್ನ ಮಿಕ್ಸರ್. ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂತಹ ಪ್ರಾಡಕ್ಟು ಆಲ್ಕೈಲ್ ಅರೀನ್. ಈ ರಿಯಾಕ್ಷನನ್ನು Hoods-Fittig ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಅರೈಲ್ ಹ್ಯಾಲೈಡ್ ಇದೆ ಅಂದರೆ ಅರೋಮ್ಯಾಟಿಕ್ ರಿಂಗ್, ಅದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಒಂದು ಆಲ್ಕೈಲ್ ಹ್ಯಾಲೈಡ್ RX. ಆಲ್ಕೈಲ್ ಅಂದರೆ ಮೀಥೈಲ್, ಈಥೈಲ್, ಸೊ ಯಾವುದಾದ್ರೂ ಆಗಿರ್ಬೋದು. ಸೊ ಒಂದು ಆಲ್ಕೈಲ್ ಹ್ಯಾಲೈಡ್, ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥ ಪ್ರಾಡಕ್ಟ್ ಏನು? ಆಲ್ಕೈಲ್ ಅರೀನ್. ಸೊ ಅರೈಲ್ ಗ್ರೂಪಿಗೆ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅರೀನ್, ಅದ್ರ ಜೊತೆಗೆ ಸೋಡಿಯಂ ಹ್ಯಾಲೈಡ್. ನೆಕ್ಸ್ಟ್ ಒನ್, Fittig reaction. Aryl halides also give analogous compounds when treated with sodium in a dry ether in which two aryl groups are joined together. It is called Fittig reaction. ಸೊ ಇಲ್ಲಿ ಅರೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಎರಡು ಅರೈಲ್ ಗ್ರೂಪ್ಗಳು ಜಾಯಿನ್ ಆಗಿ ಒಂದು ಅನಲಾಗಸ್ ಕಾಂಪೌಂಡನ್ನ ಫಾರ್ಮ್ ಮಾಡುತ್ತೆ. ಈ ರಿಯಾಕ್ಷನನ್ನು Fittig ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಅರೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ, ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥ ಕಾಂಪೌಂಡು ಒಂದು ಅನಲಾಗಸ್ ಕಾಂಪೌಂಡ್, ದಟ್ ಈಸ್ ಡೈಫಿನೈಲ್. ಎರಡು ಬೆನ್ಸಿನ್ ರಿಂಗ್ಗಳು ಅಟ್ಯಾಚ್ ಆಗಿದೆ ಪ್ಲಸ್ ಸೋಡಿಯಂ ಹ್ಯಾಲೈಡ್. ನೆಕ್ಸ್ಟ್ ಒನ್, Hoods reaction. Alkyl halides react with sodium in a dry ether to give hydrocarbons containing double the number of carbon atoms present in the halide. This reaction is known as Hoods reaction. ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥ ಕಾಂಪೌಂಡು ಹೈಡ್ರೋಕಾರ್ಬನ್ಸ್. ಈ ಹೈಡ್ರೋಕಾರ್ಬನ್ಸಲ್ಲಿ ನೀವು ಏನು ರಿಯಾಕ್ಟೆಂಟ್ ಆಗಿ ಆಲ್ಕೈಲ್ ಹ್ಯಾಲೈಡ್ಸ್ ತೊಗೊಂಡಿರ್ತೀರಾ, ಸೊ ಅದರಲ್ಲಿರುವಂಥ ಕಾರ್ಬನ್ ಐಟಮ್ಸ್ ಎಷ್ಟಿದೆ ಅದರ ಡಬಲ್ ಕಾರ್ಬನ್ ಐಟಮ್ಸ್ಗಳು ಹೈಡ್ರೋಕಾರ್ಬನ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ರಿಯಾಕ್ಷನನ್ನು Hoods ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಆಲ್ಕೈಲ್ ಹ್ಯಾಲೈಡು 2RaX ಪ್ಲಸ್ 2Na. ಸೊ ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥ ಪ್ರಾಡಕ್ಟ್ ಏನು? ಹೈಡ್ರೋಕಾರ್ಬನ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ನೆಕ್ಸ್ಟ್ ಒನ್, ಎಸ್ಟರಿಫಿಕೇಷನ್ ರಿಯಾಕ್ಷನ್. When alcohols are heated with carboxylic acids in the presence of concentrated sulfuric acid as a dehydrating agent, esters are formed.
ಇಲ್ಲಿ ಆಲ್ಕೋಹಾಲ್ಸನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ಡು ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ಡಿಹೈಡ್ರೇಟಿಂಗ್ ಏಜೆಂಟ್ ಅಂದರೆ ವಿಚ್ ರಿಮೂವ್ಸ್ ವಾಟರ್ ಮಾಲಿಕ್ಯೂಲ್. ಆಗ ನಮಗೆ ಬರುವಂಥ ಪ್ರಾಡಕ್ಟ್ ಏನು, ಎಸ್ಟರ್ಡ್ಸ್. ಸೊ ಇಲ್ಲಿ ರಿಯಾಕ್ಷನ್ನೇ ನೋಡ್ತಿರ್ಬೋದು ನೀವು, ಎಸ್ಟಡಿಫಿಕೇಷನ್ ರಿಯಾಕ್ಷನ್ ಅಂದರೆ ಇಲ್ಲಿ ಎಸ್ಟರ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಅದನ್ನು ಆಲ್ಕೋಹಾಲ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಆಗ ಬರುವಂಥ ಪ್ರಾಡಕ್ಟ್ ಏನು, ಎಸ್ಟರ್, RCOOR' ಪ್ಲಸ್ H2O. ನೆಕ್ಸ್ಟ್ ಒನ್, ಸೊ ಒಂದು ಎಕ್ಸಾಂಪಲ್ ನೋಡೋಣ. ವೆನ್ ಈಥೈಲ್ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ in the presence of concentrated sulfuric acid has a dehydrating agent and ester ethyl acetate is formed. ಇಲ್ಲಿ ಈಥೈಲ್ ಆಲ್ಕೋಹಾಲನ್ನು ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಒಂದು ಎಸ್ಟರ್ ಆಗಿರುತ್ತೆ, ಯಾವುದು, ಈಥೈಲ್ ಅಸಿಟೇಟ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಇದೆ, ಅದನ್ನು ಈಥೈಲ್ ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಆಗ ಬರುವಂಥ ಪ್ರಾಡಕ್ಟ್ ಏನು, ಈಥೈಲ್ ಅಸಿಟೇಟ್, CH3COO C2H5 ಪ್ಲಸ್ ವಾಟರ್. ನೆಕ್ಸ್ಟ್ ಒನ್, ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್. ವೆನ್ ಎ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ dissolved or suspended in cold aqueous mineral acid is treated with sodium nitrite, a diazonium salt is formed. Mixing the solution of freshly prepared diazonium salt with cuprous chloride results in the replacement of the diazonium group by Cl to form aryl halide. ಇಲ್ಲಿ ಪ್ರೈಮರಿ ಆರೋಮ್ಯಾಟಿಕ್ ಅಮೈನನ್ನು ಕೋಲ್ಡ್ ಆಕ್ವಿಯಸ್ ಮಿನರಲ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ. ಸೊ ಡಿಸಾಲ್ವ್ ಆದಮೇಲೆ ಅದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಡೈಸೋನಿಯಂ ಸಾಲ್ಟ್ ಆಗಿರುತ್ತೆ. ಸೊ ಇದಾದ ನಂತರ ಈ ಡೈಸೋನಿಯಂ ಸಾಲ್ಟ್ ಫಾರ್ಮೇಷನ್ ಏನಾಗಿದೆ, ಸೊ ಇದನ್ನು ಕ್ಯುಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಡೈಸೋನಿಯಂ ಸಾಲ್ಟಲ್ಲಿರುವಂಥ ಡೈಸೋನಿಯಂ ಗ್ರೂಪು Cl ರೀಪ್ಲೇಸ್ ಆಗಿ ನಮಗೆ ಒಂದು ಅರೈಲ್ ಹ್ಯಾಲೈಡ್ ಸಿಗುತ್ತೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಪ್ರೈಮರಿ ಅಮೈನ್ ತೊಗೊಂಡಿದ್ದಾರೆ, ಇದನ್ನು ಮಿನರಲ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಫರ್ದರ್ ಇದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಅಟ್ ದ ಟೆಂಪ್ರೇಚರ್ 273 to 278 ಕೆಲ್ವಿನ್. ಆಗ ಬರುವಂಥ ಪ್ರಾಡಕ್ಟು ಬೆನ್ಝೀನ್ ಡೈಸೋನಿಯಂ ಹ್ಯಾಲೈಡ್. ಈ ಬೆನ್ಝೀನ್ ಡೈಸೋನಿಯಂ ಹ್ಯಾಲೈಡನ್ನು ಫರ್ದರ್ ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಬರುವಂಥ ಪ್ರಾಡಕ್ಟು ಅರೈಲ್ ಹ್ಯಾಲೈಡ್ ಆಗಿರುತ್ತೆ ಆ್ಯಂಡ್ ಇದರ ಜೊತೆಗೆ ನೈಟ್ರೋಜನ್ ಗ್ಯಾಸ್. ನೆಕ್ಸ್ಟ್ ಒನ್, ಫಿಂಕಲ್ಸ್ಟೀನ್ ರಿಯಾಕ್ಷನ್. Alkyl iodides are prepared by the reaction of alkyl chlorides or bromides with sodium iodide in a dry acetone. This reaction is known as Finkelstein reaction. ಇಲ್ಲಿ ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಇಲ್ಲಿ ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅಯೋಡೈಡ್ಸ್. ಈ ರಿಯಾಕ್ಷನನ್ನು ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡ್. ಸೊ ಇದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಆಗ ಬರುವಂಥ ಪ್ರಾಡಕ್ಟ್ ಏನು, ಆಲ್ಕೈಲ್ ಅಯೋಡೈಡ್. ಸೊ ಈ ಬಾಂಡ್ ಬ್ರೇಕ್ ಆಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ ನಮಗೆ. ಅದಾದ ನಂತರ ಈ ಆರ್ ಐ ಜೊತೆ ರಿಯಾಕ್ಟ್ ಆಗುತ್ತೆ ಆ್ಯಂಡ್ ಎಕ್ಸು NA ಜೊತೆ. ಬರುವಂಥ ಪ್ರಾಡಕ್ಟ್ ಏನು, alkyl iodide and sodium halide. Next one, Schwartz reaction. The synthesis of alkyl fluorides is done by heating an alkyl chloride or bromide in the presence of a metallic fluoride such as AgF, silver fluoride. This reaction is called Schwartz reaction. ಇಲ್ಲಿ ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡನ್ನು ಮೆಟಾಲಿಕ್ ಫ್ಲೋರೈಡ್ ಲೈಕ್ ಸಿಲ್ವರ್ ಫ್ಲೋರೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಫ್ಲೋರೈಡ್. ಈ ರಿಯಾಕ್ಷನನ್ನು ಸ್ವಾಟ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಮೀಥೈಲ್ ಬ್ರೋಮೈಡ್ ತೊಗೊಂಡಿದ್ದಾರೆ, ಇದನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಮೀಥೈಲ್ ಬ್ರೋಮೈಡನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ
ಆಗ ಬರುವಂಥ ಪ್ರಾಡಕ್ಟು ಮೀಥೈಲ್ ಫ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡ್. ನೆಕ್ಸ್ಟ್ ಒನ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಹೀಟೆಡ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ ಇನ್ ಆಲ್ಕೋಹಾಲ್, ಈಥರ್ಸ್ ಆರ್ ಫಾರ್ಮ್ಡ್. ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಆಲ್ಕಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಆಗ ಬರುವಂಥ ಪ್ರಾಡಕ್ಟು ಈಥರ್ಸ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಆಲ್ಕೈಲ್ ಹ್ಯಾಲೈಡು ಅದನ್ನು ಸೋಡಿಯಂ ಆಲ್ಕಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಆಗ ಬರುವಂಥ ಪ್ರಾಡಕ್ಟು ಈಥರ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಎಕ್ಸಾಂಪಲ್ ನೋಡೋದಾದರೆ, ವೆನ್ ಈಥೈಲ್ ಬ್ರೋಮೈಡ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಎಥಾಕ್ಸೈಡ್ ಇನ್ ಆಲ್ಕೋಹಾಲ್ ಗಿವ್ಸ್ ಡೈಈಥೈಲ್ ಈಥರ್. ಇಲ್ಲಿ ಈಥೈಲ್ ಬ್ರೋಮೈಡನ್ನು ತೊಗೊಂಡಿದ್ದಾರೆ, ಅದನ್ನು ಸೋಡಿಯಂ ಎಥಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಆಗ ಬರುವಂಥ ಪ್ರಾಡಕ್ಟು ಡೈಈಥೈಲ್ ಈಥರ್ ಆ್ಯಂಡ್ ಸೋಡಿಯಂ ಬ್ರೋಮೈಡ್. ನೆಕ್ಸ್ಟ್ ಒನ್, ಉಲ್ಫ್-ಕಿಶ್ನರ್ ರಿಡಕ್ಷನ್ ರಿಯಾಕ್ಷನ್. ವೆನ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆರ್ ರೆಡ್ಯೂಸ್ಡ್ ಯೂಸಿಂಗ್ ಹೈಡ್ರಸಿನ್ ಫಾಲೋಡ್ ಬೈ sodium hydroxide in ethylene glycol, hydrocarbons are formed. ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನ್ಸನ್ನು ಹೈಡ್ರಸಿನ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಇಥೈಲಿನ್ ಗ್ಲೈಕಾಲ್ ಯೂಸ್ ಮಾಡಿಕೊಂಡು ರೆಡ್ಯೂಸ್ ಮಾಡ್ತಿದ್ದಾರೆ. ಆಗ ನಮಗೆ ಹೈಡ್ರೋಕಾರ್ಬನ್ ಸಿಗುತ್ತೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕೀಟೋನ್ನ ತೊಗೊಂಡಿದ್ದಾರೆ, ಇದನ್ನು ಹೈಡ್ರಸಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಸಿಗುತ್ತೆ. ಫರ್ದರ್ ಈ ಇಂಟರ್ಮೀಡಿಯೇಟ್ನ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಇಥೈಲಿನ್ ಗ್ಲೈಕಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಒಂದು ಹೈಡ್ರೋಕಾರ್ಬನ್ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ನೈಟ್ರೋಜನ್. ಒಂದು ಎಕ್ಸಾಂಪಲ್ ನೋಡೋದಾದರೆ, ವೆನ್ ಅಸಿಟೋನ್ ಈಸ್ ರೆಡ್ಯೂಸ್ಡ್ ಯೂಸಿಂಗ್ ಹೈಡ್ರಸಿನ್ ಫಾಲೋಡ್ ಬೈ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಇಥೈಲಿನ್ ಗ್ಲೈಕಾಲ್, ಪ್ರೋಪೇನ್ ಈಸ್ ಫಾರ್ಮ್ಡ್. ಇಲ್ಲಿ ಅಸಿಟೋನು ರೆಡ್ಯೂಸ್ ಆಗ್ತಿದೆ ಬೈ ಯೂಸಿಂಗ್ ಹೈಡ್ರಸಿನ್ ಫಾಲೋಡ್ ಬೈ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಇಥೈಲಿನ್ ಗ್ಲೈಕಾಲ್. ಆಗ ನಮಗೆ ಬರುವಂಥ ಪ್ರಾಡಕ್ಟು ಪ್ರೋಪೇನ್ ಆಗಿರುತ್ತೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಅಸಿಟೋನ್ನ ಹೈಡ್ರಸಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಸಿಗುತ್ತೆ. ಈ ಇಂಟರ್ಮೀಡಿಯೇಟ್ನ ಫರ್ದರ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಇಥೈಲಿನ್ ಗ್ಲೈಕಾಲ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಪ್ರೋಪೇನ್ ಆ್ಯಂಡ್ ನೈಟ್ರೋಜನ್. ನೆಕ್ಸ್ಟ್ ಒನ್, ಆಲ್ಡಾಲ್ ಕಂಡೆನ್ಸೇಷನ್. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ having at least one alpha hydrogen undergo a reaction in the presence of dilute alkali as a catalyst to form beta hydroxyaldehydes, that is aldol, or beta hydroxyketones, that is ketol, respectively. This is known as aldol reaction. ಸೊ ಯಾವ ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿ ಅಟ್ಲೀಸ್ಟ್ ಒಂದು ಆಲ್ಫಾ ಹೈಡ್ರೋಜನ್ ಆಟಮ್ ಇರುತ್ತೆ, ಸೊ ಅದನ್ನು ಒಂದು ಡೈಲ್ಯೂಟ್ ಆಲ್ಕಲಿ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಇಲ್ಲಿ ಡೈಲ್ಯೂಟ್ ಆಲ್ಕಲಿ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆಗ ನಮಗೆ ಬರುವಂಥ ಪ್ರಾಡಕ್ಟು ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ಸ್. ಸೊ ಅದನ್ನು ಆಲ್ಡಾಲ್ ಅಂತ ಕರೀತಾರೆ, ಅಥವಾ ಬೀಟಾ ಹೈಡ್ರಾಕ್ಸಿ ಕೀಟೋನ್, ಇದನ್ನು ಕೀಟೋಲ್ ಅಂತ ಕರೀತಾರೆ. ಅಂದರೆ ನೀವು ಆಲ್ಡಿಹೈಡ್ ತೊಗೊಂಡ್ರೆ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಬರುತ್ತೆ, ಕೀಟೋನ್ ತೊಗೊಂಡ್ರೆ ಬೀಟಾ ಹೈಡ್ರಾಕ್ಸಿ ಕೀಟೋನ್ಸ್ ಬರುತ್ತೆ. ಈ ರಿಯಾಕ್ಷನನ್ನು ಆಲ್ಡಾಲ್ ರಿಯಾಕ್ಷನ್ ಅಂತ ಕರೀತಾರೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಅಸಿಟಾಲ್ಡಿಹೈಡ್ ತೊಗೊಂಡಿದ್ದಾರೆ, ಇದನ್ನು ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು 3-ಹೈಡ್ರಾಕ್ಸಿ ಬ್ಯೂಟನಾಲ್. ಇದನ್ನು ಫರ್ದರ್ ಹೀಟ್ ಮಾಡಿದಾಗ ನಮಗೆ ಸಿಗುವಂಥ ಪ್ರಾಡಕ್ಟು ಬ್ಯೂಟ್-2-ಎನಾಲ್. ಇದು ಒಂದು ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್. ಸೊ ಇದೇ ರೀತಿಯಾಗಿ ಒಂದು ಕೀಟೋನ್ ತೊಗೊಂಡಿದ್ದಾರೆ, ದಟ್ ಈಸ್ ಪ್ರೊಪೆನೋನ್. ಇದನ್ನು ಬೇರಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು 4-ಹೈಡ್ರಾಕ್ಸಿ 4-ಮೀಥೈಲ್ ಪೆಂಟೇನ್-2-1. ಸೊ ಇದೊಂದು ಕೀಟಾಲ್. ಸೊ ಇದನ್ನು ಫರ್ದರ್ ಹೀಟ್ ಮಾಡಿದಾಗ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ 4-ಮೀಥೈಲ್ ಪೆಂಟ್ 3N2-1 ಬರುತ್ತೆ. ಇದು ಒಂದು ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್, HVZ ರಿಯಾಕ್ಷನ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಹ್ಯಾವಿಂಗ್ ಆನ್ ಆಲ್ಫಾ ಹೈಡ್ರೋಜನ್ ಆರ್ ಹ್ಯಾಲೋಜಿನೇಟೆಡ್ ಎಟ್ ದ ಆಲ್ಫಾ ಪೊಸಿಷನ್ on treatment with chlorine or bromine in the presence of small amount of red phosphorus to give alpha halocarboxylic acid. This reaction is called a Hell-Volhard-Zelensky reaction. ಆಲ್ಫಾ ಹೈಡ್ರೋಜನ್ ಆಟಮ್ ಇರುವಂಥ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಕ್ಲೋರಿನ್ ಅಥವಾ ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ರೆಡ್ ಫಾಸ್ಫರಸ್. ಆಗ ಆಲ್ಫಾ ಪೊಸಿಷನಲ್ಲಿ ಹ್ಯಾಲೋಜಿನೇಟ್ ಆಗಿ ನಮಗೆ ಬರುವಂಥ ಪ್ರಾಡಕ್ಟು
ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಈ ರಿಯಾಕ್ಷನನ್ನು ಹೆಲ್ವೊಲಾರ್ಡ್ ಜೆಲೆನ್ಸ್ಕಿ ರಿಯಾಕ್ಷನ್ ಅಥವಾ HVZ ರಿಯಾಕ್ಷನ್ ಅಂತ ಕರೀತಾರೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಆಲ್ಫಾ ಹೈಡ್ರೋಜನ್ ಇರುವಂತಹ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ತೊಗೊಂಡಿದ್ದಾರೆ. ಇದನ್ನು ಕ್ಲೋರಿನ್ ಅಥವಾ ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಆಗ ಬರುವಂಥ ಪ್ರಾಡಕ್ಟು ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಎಕ್ಸ್ ಅಂತ ಅಂದರೆ ಐದರ್ ಕ್ಲೋರಿನ್ ಆರ್ ಬ್ರೋಮಿನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.